ನಮಸ್ಕಾರ ಎಲ್ಲರಿಗೂ ರಿತು ಲಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಬನ್ನಿ, ನಾನಿವತ್ತು ಡಿಫ್ರೆಂಟ್ ಆಗಿರುವಂತಹ ಸೆಟ್ ದೋಸೆ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಡಿಫ್ರೆಂಟ್ ಅನ್ನುವಂಥ ಪದ ನಾನು ಯಾಕೆ ಯೂಸ್ ಮಾಡಿದ್ದೀನಿ ಅಂತಂದ್ರೆ, ನಾನು ಇದರಲ್ಲಿ ಯಾವುದೇ ಉದ್ದಿನ ಬೇಳೆಯನ್ನು ಹಾಕಿಲ್ಲ. ಜಸ್ಟ್ ಅಕ್ಕಿಯನ್ನು ಬಳಸ್ಕೊಂಡು ನಾನು ಸೆಟ್ ದೋಸೆನ ರೆಡಿ ಮಾಡ್ಕೊಂಡೀನಿ. ಯಾವ ರೀತಿ ಮಾಡಿದ್ದೀನಿ ಅಂತಂದು ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ನೀವೇ ನೋಡ್ತಾ ಇರ್ಬೋದು ಸೆಟ್ ದೋಸೆ ಎಷ್ಟು ಸ್ಪಾಂಜಿಯಾಗಿ ಬಂದಿದ್ದಾವಂತ, ಎಷ್ಟು ಸಾಫ್ಟಾಗಿ ಬಂದಿದ್ದಾವಂತ. ಏನೇನೆಲ್ಲ ಇಂಗ್ರೀಡಿಯೆಂಟ್ ಹಾಕಿ ನಾನು ದೋಸೆನ ರೆಡಿ ಮಾಡ್ಕೊಂಡೀನಿ ಅಂತಂದ್ರೆ, ನಾನಿಲ್ಲಿ 4 ಲೋಟ ಆಗುವಷ್ಟು ಅಕ್ಕಿಯನ್ನು ತೊಗೊಂಡೇನಿ. ನಾನು 1 ಲೋಟದ ಅಳತೆಯಷ್ಟು ನೀವು ಅಕ್ಕಿಯನ್ನು ತೊಗೋಬೋದು. ತೋರಿಸ್ತಾ ಇದ್ದೀನಲ್ಲ, ಈ ಲೋಟದ ಅಳತೆಯಲ್ಲಿ 4 ಲೋಟ ಅಕ್ಕಿಯನ್ನು ನಾನು ತೊಗೊಂಡೇನಿ. ಸೊ ಆ 4 ಲೋಟ ಅಕ್ಕಿಗೆ ನಾನಿಲ್ಲಿ 1.5 ಬಟ್ಲ ಕೊಬ್ಬರಿ ಇರ್ತದಲ್ಲ, ಆ 1.5 ಬಟ್ಲ ಆಗುವಷ್ಟು ಕೊಬ್ಬರಿಯನ್ನು ತೊಗೊಂಡಿನಿ. 4 ಲೋಟ ಅಕ್ಕಿಗೆ 4 ಬೌಲ್ ಆಗುವಷ್ಟು ಚುರುಮುರಿ ತೊಗೊಂಡಿನಿ. ನಮ್ಮ ಕಡೆ ಇದಕ್ಕೆ ಚುರುಮುರಿ ಅಂತಾರೆ. ಅದನ್ನೆಲ್ಲ ನೀಟಾಗಿ ನೀರಲ್ಲಿ ತೊಳೆದ್ಬಿಟ್ಟು 3 ಐಟಮನ್ನು ನೀಟಾಗಿ ಒಂದು ಪಾತ್ರೆ ಒಳಗೆ ಮಿಕ್ಸ್ ಮಾಡ್ಕೋಬೇಕು. ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಂಡನಲ್ಲ ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೀವೇ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಯಾವುದೇ ರೀತಿಯಾದಂತಹ ಉದ್ದಿನ ಬೇಳೆಯನ್ನು ಸೇರಿಸ್ಕೊಂಡಿಲ್ಲ. ಜಸ್ಟ್ ಈ 3 ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು ನಾನು ಸೆಟ್ ದೋಸೆನ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಪ್ರಮಾಣದಷ್ಟು ಆ 3 ಮಿಕ್ಸ್ ಮಾಡಿಕೊಂಡಿರುವಂತಹ ಅಕ್ಕಿ, ಕೊಬ್ಬರಿ ಮತ್ತು ಮಂಡಕ್ಕಿ ಅಥವಾ ಚುರುಮುರಿಯನ್ನು ಮಿಕ್ಸ್ ಮಾಡ್ಕೊಂಡಿರ್ತೀನಲ್ಲ, ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ತಾ ಎಲ್ಲವನ್ನೂ ಕೂಡ ಸಣ್ಣಗೆ ನುಣ್ಣಾಗಿ ಮಿಕ್ಸಿ ಮಾಡ್ಕೋಬೇಕಾಗ್ತೈತಿ. ಆದಷ್ಟು ಇದನ್ನು ಫೈನಾಗಿ ರುಬ್ಕೋಬೇಕಾಗ್ತೈತಿ. ತರಿಯಾಗಿ ರುಬ್ಕೋಬಾರ್ದು, ಫೈನಾಗಿ ರುಬ್ಕೋಬೇಕಾಗ್ತೈತಿ. ಇದೇ ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗ್ತೈತಿ. ನೀವೇ ನೋಡ್ತಾ ಇರ್ಬೋದು, ನಾನು ಯಾವುದೇ ರೀತಿಯಾದಂತಹ ಉದ್ದಿನಬೇಳೆಯನ್ನು ಮಿಕ್ಸ್ ಮಾಡಿಲ್ಲ. ಕೆಲವೊಬ್ಬರು ಇದಕ್ಕೆ ಉದ್ದಿನಬೇಳೆ ಮಿಕ್ಸ್ ಮಾಡ್ತಾರೆ, ಹಾಗೂ ಸಾಬುದಾನಿಯನ್ನು ಕೂಡ ಮಿಕ್ಸ್ ಮಾಡ್ತಾರೆ. ಬಟ್ ನಾನಿಲ್ಲಿ ಕೊಬ್ಬರಿ, ಮಂಡಕ್ಕಿ ಅಥವಾ ಚುರುಮುರಿ ಅಕ್ಕಿಯಿಂದ ಸ್ಪಾಂಜಿಯಾಗಿ ಸಾಫ್ಟ್ ಆಗಿರುವಂತಹ ಸೆಟ್ ದೋಸೆನ ರೆಡಿ ಮಾಡಿದ್ದೀನಿ. ಈ ಟ್ರಿಕ್ಕನ್ನು ಬಳಸ್ಕೊಂಡು ನೀವು ಕೂಡ ಸೆಟ್ ದೋಸೆನ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ಕಮೆಂಟ್ ಹಾಕಿ. ಆದರೆ ಮಸ್ತ್ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ. ಹೋಟೆಲ್ನಾಗ ನಾವು ಸೆಟ್ ದೋಸೆನ ತಿಂತೀವಲ್ಲ, ಅದಕ್ಕಿಂತ ಸಾಫ್ಟಾಗಿ ಬರ್ತೈತಿ. ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ಯಾವುದೇ ರೀತಿಯಾದಂತಹ ಉದ್ದಿನಬೇಳೆ ಅವಶ್ಯಕತೆ ಇರೋಂಗಿಲ್ಲ. ಎಲ್ಲವನ್ನು ಮಿಕ್ಸಿ ಮಾಡಿದಾದಮೇಲೆ ಈ ರೀತಿ ಒಂದು 5 ನಿಮಿಷ ಆದರೂ, ಒಂದು 5 ನಿಮಿಷನಾದರೂ ಈ ರೀತಿ ಕೈಯಿಂದ ಈ ರೀತಿ ಹಿಟ್ಟನ್ನು ನೀಟಾಗಿ ತಿರುಗಿಸ್ತಾ ಹೋಗಬೇಕು. ಅಂದ್ರೆ ಇದರಿಂದ ಹಿಟ್ಟು ಫರ್ಮೆಂಟೇಷನ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಇದಾದ ನಂತರ ನಾನು ಅದ್ರ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿದ್ದೆ. ಅದರ ಮೇಲೆ ಒಂದು ವಜ್ಜನಾಗಿರುವಂತಹ ಕಲ್ಲನ್ನು ಇಟ್ಬೇಕು. ಅದಾದ ನಂತರ ಮರುದಿನ ಬೆಳಗ್ಗೆ ನೋಡಿದ್ರೆ ಈ ರೀತಿ ಹಿಟ್ಟು ರೆಡಿಯಾಗಿತ್ತು. ಎಷ್ಟು ಫರ್ಮೆಂಟೇಷನ್ ಆಗಿತ್ತು, ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿತ್ತು. ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿದ್ದಾದಮೇಲೆ ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಹಾಗೂ ಸ್ವಲ್ಪ ಸೋಡಾ ಪುಡಿಯನ್ನು ಸೇರಿಸ್ಕೋಬೇಕಾಗ್ತೈತಿ. ನೀವೇ ನೋಡ್ತಾ ಇರ್ಬೋದು. ಸೋಡಾ ಪುಡಿ ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ನಾನು ನೀರನ್ನು ಸೇರಿಸ್ಕೊಂಡೀನಿ. ಅದಾದ ನಂತರ ಹಿಟ್ಟನ್ನು ಮತ್ತೆ ನಾವು 2-3 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಹಿಟ್ಟಿನ ಕನ್ಸಿಸ್ಟೆನ್ಸಿ ನಾನು ತೋರಿಸಿದ್ನೆಲ್ಲ ಅಷ್ಟು ಇಡಬೇಕಾಗ್ತೈತಿ. ಜಾಸ್ತಿ ನೀರನ್ನು ಹಾಕ್ಕೊಳ್ಳುವಂತಹ ಅವಶ್ಯಕತೆ ಇರೋಂಗಿಲ್ಲ. ಸೊ ಫೈನಲಿ ಹಿಟ್ಟೆಲ್ಲ ಪರ್ಫೆಕ್ಟಾಗಿ ರೆಡಿಯಾಗಿತ್ತು. ಅದಾದ ನಂತರ ನಾನಿಲ್ಲಿ ಸೆಟ್ ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಕೊಬ್ಬರಿ ಚಟ್ನಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಚಟ್ನಿಗೆ 1 ಬಟ್ಲ ಆಗುವಷ್ಟು ಕೊಬ್ಬರಿ, ಆಮೇಲೆ 1 ಹಿಡಿ ಪುಟಾಣಿ, 1 ಹಿಡಿ ಶೇಂಗಾ ಬೀಜ ಹಾಗೂ 3-4 ಮೆಣಸಿನ್ಕಾಯನ್ನು ಹುರ್ಕೊಂಡಿದ್ದೆ. ಅದಾದ ನಂತರ ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಹುಣಸೆ ಹಣ್ಣು, ಬೆಲ್ಲ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡೀನಿ. ನೀವು ಹುಳಿಗೆ ಹುಣಸೆ ಹಣ್ಣನ್ನು ಆದರೂ ಸೇರಿಸ್ಕೋಬೋದು, ಇಲ್ಲ ನಿಂಬೆ ಹಣ್ಣಿನ ರಸನಾದರೂ ಸೇರಿಸ್ಕೋಬೋದು. ಅದು ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಬೆಲ್ಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ತಾ ಮಿಕ್ಸಿ ಮಾಡ್ಕೋಬೇಕಾಗ್ತೈತಿ. ಅದಾದ ನಂತರ ಚಟ್ನಿನೂ ಕೂಡ ರೆಡಿಯಾಗಿತ್ತು. ಸೊ ಒಗ್ಗರಣೆಗೆ ಒಂದು ಪ್ಯಾನನ್ನು ಬಿಸಿಗಿಟ್ಟು, ಪ್ಯಾನ್ ಕಾದಾದ ನಂತರ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದಾದ ನಂತರ ಜೀರಿಗೆ, ಸಾಸಿವೆ, ಉದ್ದಿನಬೇಳೆಯನ್ನು ಹಾಕ್ಕೊಂಡು
ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಸೊ ರೆಡಿ ಆದಂತಹ ಒಗ್ಗರಣೆಯನ್ನು ಒಂದು ಪ್ಯಾನ್ನಿಗೆ ಆ ಚಟ್ನಿ ಹಾಗೂ ಒಗ್ಗರಣೆನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಕನ್ಸಿಸ್ಟೆನ್ಸಿ ಅಳತೆಯಲ್ಲಿ ಚಟ್ನಿನೂ ರೆಡಿ ಮಾಡಿಕೊಂಡ್ರೆ ಫೈನಲಿ ಸೆಟ್ ದೋಸೆಗೆ ಪರ್ಫೆಕ್ಟ್ ಆಗಿರುವಂತಹ ಕಾಯಿ ಚಟ್ನಿ ರೆಡಿ ಆಯಿತು. ಆಮೇಲೆ ತವಾ ಮೇಲೆ ಫಸ್ಟು ನೀರಿನಿಂದ ತವಾವನ್ನು ಒರೆಸ್ಕೋಬೇಕು. ಅದಾದ ನಂತರ ನೀವೇ ನೋಡ್ತಾ ಇರ್ಬೋದು ಸೆಟ್ ದೋಸೆನ ಹಾಕಿದ್ದೀನಿ, ಎಷ್ಟು ಪರ್ಫೆಕ್ಟಾಗಿ ಈ ಗುಳ್ಳೆ ಥರ ಬಂದಿದ್ದಾವೆ ಅಂತಂದು, ಜಾಲಿ ಥರ ಬಂದಿದ್ದಾವೆ. ಹೋಟೆಲ್ನಲ್ಲಿ ಮಾಡ್ತಾರಲ್ಲ ಅದೇ ರೀತಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಸೆಟ್ ದೋಸೆ ಬರ್ತಾವೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರ್ತೈತಿ. ಉದ್ದಿನಬೇಳೆ ಇಲ್ಲ ಅಂದ್ರೂ ಕೂಡ ನಾವು ಇದನ್ನು ಮಾಡ್ಕೋಬೋದು. ಸಬ್ಬಕ್ಕಿ ಅಥವಾ ಸಾಬುದಾನಿ ಹಾಕೊಳ್ಳುವಂತಹ ಅವಶ್ಯಕತೆ ಇರೋಂಗಿಲ್ಲ. ನಾನು ಯಾವ ಟಿಪ್ಸನ್ನು ಹೇಳ್ಕೊಟ್ಟಿದ್ದೀನಿ ಆ ಟಿಪ್ಸನ್ನು ಫಾಲೋ ಮಾಡಿ ಮಸ್ತಾಗಿ ಬರ್ತದೆ. ಇನ್ನೊಂದು ಹಾಕಿ ತೋರಿಸ್ತೀನಿ ಎಷ್ಟು ಸ್ಪಾಂಜಿಯಾಗಿ ಬರ್ತದೆ, ಎಷ್ಟು ಜಾಲಿ ಬರ್ತದೆ, ನೀವೇ ನೋಡ್ತಾ ಇರ್ಬೋದು. ಹಾಕಿದ ತಕ್ಷಣ ಅದರ ಹಿಟ್ಟಿನ ಮೇಲೆ ಎಷ್ಟು ನೀಟಾಗಿ ಗುಳ್ಳೆ ಬರ್ತಾ ಇದ್ದಾವೆ ಅಂತಂದು. ಈ ರೀತಿ ಬಂದರೆ ನಮಗೆ ಹಿಟ್ಟು ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತಂದು ಅರ್ಥ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಹಾಕಿ. ಹಾಗೂ ನನ್ನ ರೆಸಿಪೀಸ್, ನನ್ನ ವ್ಲಾಗ್ಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಹಾಗೂ ಲೈಕ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಅಂದರೆ ಫಸ್ಟ್ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರ್ತಾವೆ. ಸೊ ಫೈನಲಿ ಬಿಸಿ ಆಗಿರುವಂತಹ ಸ್ಪಾಂಜಿ ಆಗಿರುವಂತಹ ಸಾಫ್ಟ್ ಆಗಿರುವಂತಹ ಸೆಟ್ ದೋಸೆನೂ ಕೂಡ ರೆಡಿಯಾಗಿತ್ತು. ಅದ್ರ ಜೊತೆ ಸಖತ್ ಆ್ಯಂಡ್ ಟೇಸ್ಟಿ ಆಗಿರುವಂತಹ ಕಾಯಿ ಚಟ್ನಿನೂ ಕೂಡ ರೆಡಿಯಾಗಿತ್ತು. ಇದಕ್ಕೊಂದು ಒಳ್ಳೆ ಕಾಂಬಿನೇಷನ್ನು. ಸೊ ಇದಕ್ಕೆ ಚಟ್ನಿದು ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ತೆಳ್ಳಗೆ ಇರಲಿ, ಅಂದರೆ ಗಟ್ಟಿ ಬೇಡ. ಈ ರೀತಿ ತೆಳ್ಳಗೆ ಇತ್ತಂದ್ರೆ ಮಸ್ತ್ ಅನ್ನಿಸ್ತದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದ್ದಾವಂತ.